ಕಾವೇರಿ ಬಗ್ಗೆ ಕಾವೇರಿ ಇಲ್ಲ ಐತಲ್ರಿ ಕಾವೇರಿ ಈಗ ಮತ್ತೊಂದು ಖ್ಯಾತೆಯನ್ನು ತೆಗೆದಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದು ಕೂಡ ಕರ್ನಾಟಕಕ್ಕೆ ಒಂದು ರೀತಿ ಥ್ರೆಟ್. ಯಾಕೆಂದರೆ ಅವರು ಹಿಂದೆ ಟ್ರಿಬ್ಯುನಲ್ ಆರ್ಡರ್ ಆದಾಗ ನಮ್ಮಲ್ಲಿ ಡ್ಯಾಮ್ಗಳಲ್ಲಿ ಕಡಿಮೆ ಇತ್ತು, KRS, ಹಾರಂಗಿ ಇವೆಲ್ಲ ಕಡಿಮೆ ನೀರಿತ್ತು. ಈಗ ಕಬಿನಿನೂ ಕೂಡ ಫುಲ್ ಆಗಿದೆ, ಹಾರಂಗಿನೂ ಕೂಡ ಫುಲ್ ಆಗ್ತಾ ಇದೆ, ಹೇಮಾವತಿಗೂ ನೀರು ಬರ್ತಾ ಇದೆ. ಆ ದೃಷ್ಟಿಯಿಂದ ಮತ್ತೆ ಇವರು ಖ್ಯಾತೆ ತೆಗೆದಿರೋದು ಮತ್ತೆ ನಮಗೆ ಗಂಡಾಂತರ ಕಾದಿದೆ ಅಂತ ಅರ್ಥ. ಮತ್ತೆ ಗಂಡಾಂತರ ನಮಗೆ ಕಾದಿದೆ. ರಾಜ್ಯ ಸರ್ಕಾರ ಹೋದ್ ಸರಿ ಮಾಡ್ದಂಗೆ ಸ್ಟಾಲಿನ್ ಇವನ್ ಜೊತೆ ಯಾರು ಜೋಸಫ್ ಗೊತ್ತಿಲ್ಲಪ್ಪ, ಜೋಸಫ್ ಅಂದರು, ಅದಕ್ಕೆ ಕೇಳಿದೆ. ಜೋಸಫ್ CM ತಮಿಳ್ನಾಡು CM ಜೋಸಫ್ ಜೊತೆ ತಿರ್ಗೇನ ಹೊಂದಾಣಿಕೆ ಮಾಡ್ಕೊಂಡು ತಿರ್ಗೇನ ನೀರು ಬಿಡೋ ಅಂತ ಕುತಂತ್ರವನ್ನು ಮಾಡಿದ್ರೆ ಕರ್ನಾಟಕದ ಜನ ಇನ್ಯಾವತ್ತೂ ನಿಮ್ಮನ್ನು ಕ್ಷಮಿಸಲ್ಲ. ಈಗಾಗಲೇ ಕನ್ನಡ ಪರ ಹೋರಾಟಗಾರರು, ರೈತರೆಲ್ಲ ಬೀದಿಗಿಳಿದ್ದಾರೆ. ಮತ್ತೊಂದು ಸರಿ ನೀವೇನಾನು ಫೇಲ್ ಆದರೆ, ಸುಪ್ರೀಂ ಕೋರ್ಟಲ್ಲಿ ನೀವೇನಾನ ಫೇಲ್ ಆದರೆ, ನೀವು ಪಕ್ಕ ತಮಿಳ್ನಾಡಿನ CM ಜೋಸಫ್ಗೆ ಹೀಲ್ಡ್ ಆಗಿದ್ದೀರಾ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಪಾಪ 3rd ಫ್ಲೋರ್ ಎಲ್ಲ ರಿನ್ಯೂವೇಷನ್ ಮಾಡಿಸ್ತಾ ಇದ್ದಾರೆ. ಅವ್ನು ಬರ್ತಾರೆ ಅಂದ್ಬಿಟ್ಟು 3rd ಫ್ಲೋರ್ ಎಲ್ಲ ರಿನ್ಯೂವೇಷನ್, ಮೊನ್ನೆ ಮೀಟಿಂಗ್ ಅಲ್ಲೇ ಕರೀರಿ ಅಂತ ಕೇಳಿದೆ ನಾನು. ಆ 3rd ಫ್ಲೋರ್ ಎಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಿನ್ಯೂವೇಷನ್ ಮಾಡ್ತಾ ಇದ್ದಾರೆ. ಯಾರಿಗೆ? ಅವ್ರು ಬರ್ತಾರೆ, ತಮಿಳ್ನಾಡು ಅವ್ರು ಬರ್ತಾರೆ, ಅವ್ರಿಗೆ ಆತಿಥ್ಯ ಕೊಡೋಕ್ಕೋಸ್ಕರ ರಿಪೇರಿ ಮಾಡ್ತಾ ಇದ್ದಾರೆ. ನೀವು ಕೂಡ ಹೋಗಿ ನೋಡ್ಬೋದು, ರಿಪೇರಿ ಮಾಡ್ತಾ ಇದ್ದಾರೆ. ಎಲ್ಲ ರಿಪೇರಿ ಮಾಡಿ ಅದಕ್ಕೆ ಹಣ ಖರ್ಚು ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ. ಹಿಂದೆ ಪ್ರೈಮ್ ಮಿನಿಸ್ಟ್ರುಗಳು ಬಂದವ್ರೆ, ಅವಾಗೇನು ಖರ್ಚು ಮಾಡಿಲ್ಲ. ಇನ್ನು ಸೆಂಟ್ರಲ್ ಹೋಮ್ ಮಿನಿಸ್ಟ್ರ್ ಎಲ್ಲ ಬಂದಿದ್ದರು, ಅವಾಗೇನು ಖರ್ಚು ಮಾಡಿಲ್ಲ. ಆಮೇಲೆ ಬೇರೆ ಬೇರೆ ದೇಶದ ಅಧ್ಯಕ್ಷರು ಅವರೆಲ್ಲ ಬಂದಿದ್ದರು, ಡೆಲಿಗೇಟ್ಸು ಎಲ್ಲ ಬಂದಿದ್ದರು, ಅವಾಗ ಖರ್ಚು ಮಾಡಿಲ್ಲ. ಈಗ ಜೋಸಫ್ಗೆ ಮಾತ್ರ ಇಷ್ಟೊಂದು ಖರ್ಚು ಮಾಡ್ತಾರೆ. ಇದು ಯಾವ ನ್ಯಾಯ? ಅವಶ್ಯಕತೆ ಇತ್ತಾ? ನೀವೇ ಹೇಳ್ತೀರ ಬರಗಾಲ ಅಂತ. ಆದರೂ ಬರಗಾಲ ಇದ್ರೂ ಕೂಡ ತಮಿಳ್ನಾಡಿಗೆ ಮಾತ್ರ ನಾವು ಸಿರಿಕಾಲ ಮಾಡಿರೋವಂಥದ್ದು. ಇದು ನಿಮ್ಮ ಕಾಂಗ್ರೆಸ್ಸಿನ ರಾಜಕೀಯದ ಬಣ್ಣ, ಇಂಡಿ ಒಕ್ಕೂಟದ ಬಣ್ಣ ಬಯಲಾಗ್ತಾ ಇದೆ.